ಹೆಲೋ ಫ್ರೆಂಡ್ಸ್, ಒನ್ಸ್ ಅಗೇನ್ ವೆಲ್ಕಮ್ ಟು SMG ಅಪ್ಡೇಟ್ಸ್ಗೆ. ಫ್ರೆಂಡ್ಸ್, ಇವತ್ತು ಅಪ್ಕಮಿಂಗ್ ನೋಟಿಫಿಕೇಷನ್ಸ್ ಬಗ್ಗೆ ನೋಡೋಣ. ಯಾವುದೇ ಡಿಪಾರ್ಟ್ಮೆಂಟಿಂದ ಯಾವುದೇ ನೋಟಿಫಿಕೇಷನ್ ಮಾಡ್ತಾರೆ ಮತ್ತು ಇನ್ನೂ ಯಾವಾಗ ಸ್ಟಾರ್ಟ್ ಆಗ್ಬೋದು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಇನ್ನೂ ಯಾರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಂಡ್ಸ್ ನೋಡಿ, ಕಳೆದ 2 ವರ್ಷದಿಂದ ನೋಟಿಫಿಕೇಷನ್ಸ್ ಆಗಿಲ್ಲ, ಓಕೆನಾ. ಬಟ್ ಇವಾಗ ನೋಟಿಫಿಕೇಷನ್ ಮಾಡೋಕ್ಕೆ ಪ್ರಿಪ್ರೇಷನ್ ಸಿದ್ಧತೆ ನಡೀತಾ ಇದೆ. ಯಾಕಂದರೆ ಎಲೆಕ್ಷನ್ ಇದೆ ಇವಾಗ, ಓಕೆನಾ. ಗ್ರಾಮ ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯಿತಿ ಎಲೆಕ್ಷನ್ ಇರೋದ್ರಿಂದ ಎಲೆಕ್ಷನ್ ಟೈಮಲ್ಲಿ ಜಾಸ್ತಿ ನೋಟಿಫಿಕೇಷನ್ಸ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಯಾಕಂದರೆ ಲಾಸ್ಟ್ MP ಎಲೆಕ್ಷನಲ್ಲಿ ಇವೇನು ನೋಟಿಫಿಕೇಷನ್ ಇವಾಗ ಏನು ಎಕ್ಸಾಮ್ ಮಾಡ್ತಿದ್ದಾರೆ, CTI, PDO ಮತ್ತು ಗ್ರೂಪ್ B, ಗ್ರೂಪ್ C ಎಕ್ಸಾಮ್ಸ್, KS ಎಲ್ಲನೂ MP ಎಲೆಕ್ಷನ್ ಟೈಮಲ್ಲಿ ಆಗಿದ್ದು. ಸೊ ಇವಾಗ ಮಿಡ್ಡಲ್ಲಿ ಎಲೆಕ್ಷನ್ ಬಂದಿರೋದ್ರಿಂದ ಇದೊಂದು ಗ್ರಾಮ ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯಿತಿ ಎಲೆಕ್ಷನ್ ಇರೋದ್ರಿಂದ ನೋಟಿಫಿಕೇಷನ್ ಮಾಡ್ತಾರೆ. ಮತ್ತು ಕಳೆದ 2 ವರ್ಷದಿಂದ ಯಾವುದೇ ನೋಟಿಫಿಕೇಷನ್ ಮಾಡಿಲ್ಲ, ಅದು ಕೂಡ ಪ್ರೆಷರ್ ಇದೆ. ಸೊ ಇವಾಗ ಮಾಡ್ತಾರೆ. ಮತ್ತು ಈ ಟರ್ಮ್ ಮಿಸ್ ಆದರೆ ನಿಮಗೆ ಯಾವಾಗ ನೋಟಿಫಿಕೇಷನ್ ಆಗುತ್ತೆ ಅಂದರೆ ಮತ್ತೆ ಸ್ಟೇಟ್ ಎಲೆಕ್ಷನ್ ಟೈಮಲ್ಲೇ ನೋಡಿ. ಸ್ಟೇಟ್ ಎಲೆಕ್ಷನ್ 2028 ಆವಾಗೇ ಮಾಡ್ತಾರೆ. ಮಿಡಲಲ್ಲಿ ಸಣ್ಣ ಪುಟ್ಟ ಆಗ್ತವೆ, 10-20 ಪೋಸ್ಟು 50 ಪೋಸ್ಟು ಈ ಥರ. ಅದು ಯೂಸ್ ಆಗಲ್ಲ, ಓಕೆನಾ. ಎಲ್ರಿಗೂ ಆಗಲ್ಲ. ಅದು ಈ ಮೇಜರಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು ಇವಾಗ. ಯಾಕಂದರೆ 2 ವರ್ಷದಿಂದ ನೋಟಿಫಿಕೇಷನ್ ಆಗಿಲ್ಲ ನೋಡಿ. ತುಂಬ ಜನ ವೇಟ್ ಮಾಡ್ತಿರೋದು ಅಂದರೆ ಯಾವುದೇ ಡಿಪಾರ್ಟ್ಮೆಂಟು ಮತ್ತು ಯಾವುದೇ ಹುದ್ದೆಗಳಂತ ನೋಡೋಣ. ನೋಡಿ, VAO ಜಾಸ್ತಿ ವೇಟ್ ಮಾಡ್ತಿರೋದು. ಯಾಕಂದರೆ ಕಳೆದ ಲಾಸ್ಟ್ ಇಯರಲ್ಲಿ 1,000 ನೋಟಿಫಿಕೇಷನ್ ಮಾಡಿದರು. ಅವ್ರು ಆಲ್ರೆಡಿ ಇವಾಗ 8 ಮಂತ್ಸ್ ಆಯಿತು ಜಾಬ್ ಮಾಡಾಯ್ತು, ಓಕೆನಾ. ಆರ್ಡರ್ ಕಾಪಿ 6 ತಿಂಗಳಲ್ಲಿ ವಿತಿನ್ 6 ಮಂತಲ್ಲೇ ಆರ್ಡರ್ ಕಾಪಿ ಕೊಟ್ಟಿದ್ದಾರೆ. ತುಂಬ ಸ್ಪೀಡಾಗಿರೋಂಥ ಡಿಪಾರ್ಟ್ಮೆಂಟು ಮತ್ತು ಸಚಿವರು ಅದೇ ಥರ ಸ್ಪೀಡಾಗಿದ್ದಾರೆ. ಸೊ VAO ಇನ್ನೊಂದು 2 ತಿಂಗಳು, ಈ ಮಂತಲ್ಲಿ ಏನಾದರೂ ಕೋರ್ಟ್ದು ಏನಾದರೂ ಅನುಮತಿ ತೊಗೊಂಡು, ಗೋರ್ಮೆಂಟು ಮಧ್ಯಂತರ ಅನುಮತಿ ತೊಗೊಂಡು ಷರತ್ತುಬದ್ಧ ಏನಾದರೂ ನಾವು ನೇಮಕಾತಿಗಳನ್ನ ಮಾಡ್ತೀವಿ ಅಂತೇಳಿ ತೊಗೊಂಡ್ರೆ ನೆಕ್ಸ್ಟ್ ಮಂತಲ್ಲಿ ಕಾಲ್ಫಾರ್ಮ್ ಮಾಡೇ ಮಾಡ್ತಾರೆ. ಯಾಕಂದರೆ KAದವರು ತುಂಬ ಸ್ಪೀಡ್ ಇದ್ದಾರೆ ಮತ್ತು ಯಾವುದೇದು ಡಿಸ್ಟಿಕಲ್ಲಿ ಎಷ್ಟು ಹುದ್ದೆಗಳು ಖಾಲಿ ಇದ್ದಾವೆ ಅಂತೇಳೇನು ಇನ್ಫಾರ್ಮೇಷನ್ ತೊಗೊಂಡಿದ್ದಾರೆ DC ಕಡೆಯಿಂದ, ಓಕೆನಾ. ಟೋಟಲ್ 1,500 ಅನುಮೋದನೆ ಕೊಟ್ಟಿದ್ದರು ಲಾಸ್ಟ್ ಇಯರ್ ಆರ್ಥಿಕ ಇಲಾಖೆ. ಸೊ ಇನ್ನು 1,000 ನೋಟಿಫಿಕೇಷನ್ ಆಲ್ರೆಡಿ ಆಗಿರೋದ್ರಿಂದ ಇನ್ನು ಉಳಿದಿರೋದು 500 ಹುದ್ದೆಗಳು. ಸೊ 500 ಹುದ್ದೆಗಳದ್ದು ಒಂದು ನೋಟಿಫಿಕೇಷನ್ ಮಾಡ್ತಾರೆ. ಇದು ಜಿಲ್ಲಾವಾರು ಹಂಚಿಕೆ ಇರುತ್ತೆ. ಸೊ ಯಾರು VAOಗೆ ಓದ್ತಿದ್ದಾರಲ್ಲ ಕಂಟಿನ್ಯೂ ಮಾಡಿ. ಏನು ಗ್ರೂಪ್ C ಸಿಲೆಬಸ್ ಇರುತ್ತಲ್ಲ ಅದೇ ಗ್ರೂಪ್ C ಸಿಲೆಬಸ್ಸೇ ಇರುತ್ತೆ. ಪೇಪರ್ ಲೆವೆಲು ಒಂದು ಸ್ವಲ್ಪ ಟಫೇ ಇತ್ತು ಲಾಸ್ಟ್ ಇಯರು. ಈ ವರ್ಷವೂ ಅದೇ ಥರ ಎಕ್ಸ್ಪೆಕ್ಟ್ ಮಾಡಿ ಆ ಲೆವೆಲ್ಗೆ ಪ್ರಿಪ್ರೇಷನ್ ಮಾಡಿ, ಓಕೆನಾ. ಇದು VAO ಪಕ್ಕ ಆಗುತ್ತೆ, ಓಕೆನಾ. ಮತ್ತು ತುಂಬ ಸ್ಪೀಡ್ ಆಗುತ್ತೆ. ಇದೊಂದು ನೆನಪಿರಲಿ. ಇದು KA ಕಡೆಯಿಂದ ಮಾಡ್ತಾರೆ ನೋಡಿ. ನೆಕ್ಸ್ಟ್ ಯಾವುದಂದರೆ SDA FDA ನೋಡಿ. ತುಂಬ ವೇಟ್ ಮಾಡ್ತಿರೋದಂದರೆ SDA FDA. ಇದು ಆಲ್ರೆಡಿ KA ಕಡೆಯಿಂದ ಸ್ವಲ್ಪ ಪೋಸ್ಟ್ಗಳು ಆಗ್ತಿದೆ 150. ಬಟ್ ಮೇಜರಾಗಿ ಆಗಬೇಕಂದ್ರೆ ಇದು KPSC ಕಡೆಯಿಂದನೇ ಸಾಧ್ಯ. ಯಾಕಂದರೆ ಅವ್ರು ಜಾಸ್ತಿ ಪೋಸ್ಟ್ಗಳನ್ನ ಕಾಲ್ಫಾರ್ಮ್ ಮಾಡ್ತಾರೆ. ಸೊ ಇವಾಗ ನೀವು ನೋಡಿರ್ಬೋದು, ಮೊನ್ನೆ ಒಂದು ವಿಡಿಯೋ ಮಾಡಿದ್ದೆ. ಆಲ್ರೆಡಿ KPSCಗೆ ಪ್ರಪೋಸಲ್ನು ಹೋಗಿದ್ದಾವೆ. ಹಾಗೆ ಇನ್ನು ಮುಂದೇನೂ ಇನ್ನಿಷ್ಟು ಪ್ರಪೋಸಲ್ ತೊಗೊಂಡು ಫೆಬ್ರವರಿ ಮಾರ್ಚಲ್ಲಿ ನೋಟಿಫಿಕೇಷನ್ ಮಾಡ್ತಾರೆ SDA FDA. ಸೊ ಇಷ್ಟು ದಿನ ಹಿಂಗೆ ಹೇಳ್ಕೊಂಡು ಬಂದಿದ್ದಾರೆ, ಇನ್ಮೇಲೆ ನೋಟಿಫಿಕೇಷನ್ಸ್ ಆಗಲ್ಲ ಅಂಥೇಳಿ ಆ ಥರ ಬಿಡೋಕ್ಕೆ ಹೋಗಬೇಡಿ. ಯಾಕಂದರೆ ಒಂದಿನ ನೋಟಿಫಿಕೇಷನ್ ಆಗುತ್ತೆ. ಆವಾಗ ನಿಮ್ಮದು ಎಕ್ಸಾಮ್ ಇನ್ನೂ ಪ್ರಿಪ್ರೇಷನ್ ಕಂಪ್ಲೀಟ್ ಆಗಿರಲಿಲ್ಲ ಅಂದರೆ ನಿಮ್ಮದು ಸೆಲೆಕ್ಷನ್ ಆಗಲ್ಲ. ಸೊ ನೀವು ಕಂಟಿನ್ಯೂ ಸ್ಟಡಿ ಮಾಡಿ. SDA FDA ನೋಡಿ. ಇವಾಗ ಆಲ್ರೆಡಿ ಏನು FDA SDA ಇದಾವಲ್ಲ ಇವ್ನು ಚೆನ್ನಾಗಿ ಮಾಡಿ ಕಂಟಿನ್ಯೂ ಪ್ರಿಪ್ರೇಷನ್. ಸೇಮ್ ಸಿಲೆಬಸ್ ಇರುತ್ತೆ. KPSC ಬರೀತಿದ್ರೆ ಮಾತ್ರ ಕಮ್ಯುನಿಕೇಷನ್ ಪೇಪರಲ್ಲಿ ಓನ್ಲಿ ಕನ್ನಡ ಇರುತ್ತೆ, ಓಕೆನಾ. ಇದೊಂದು ನೆನಪಿರಲಿ. ಸೊ ಇದು ತುಂಬ ಕಾಲ್ಫಾರ್ಮ್ ಆಗ್ತಾವೆ ನೋಡಿ. SDA FDA 1,500ವರೆಗೂ ಕಾಲ್ಫಾರ್ಮ್ ಮಾಡ್ತಾರೆ. ಎಷ್ಟಂದರೆ 1,500ವರೆಗೂ SDA FDA ಕಾಲ್ಫಾರ್ಮ್ ಆಗುತ್ತೆ ಎಲ್ಲ ಡಿಪಾರ್ಟ್ಮೆಂಟು. ಮತ್ತು ಇವಾಗ ಹೆಂಗೆ ಮಾಡ್ತಿದ್ದಾರೆ ಅಂದರೆ ಗ್ರೂಪ್ C ಸಿಲೆಬಸ್ ಇರೋದ್ರಿಂದ ಡಿಗ್ರಿ ಲೆವೆಲ್ 1, ಬಿಲೋ ಡಿಗ್ರಿ ಲೆವೆಲ್ 1 ಬೇರೆ ಡಿಪಾರ್ಟ್ಮೆಂಟದು ಎಲ್ಲನೂ ಕೂಡಿಸಿ ಒಂದೇ ಎಕ್ಸಾಮ್ ಮಾಡ್ತಾರೆ. ಸೊ ನೀವು ಸ್ಕೋರ್ ಚೆನ್ನಾಗಿ ಮಾಡಿದ್ರೆ ಎಲ್ಲದರಲ್ಲೂ ಕನ್ಸಿಡರ್ ಆಗುತ್ತೆ. ಸೊ ಇದೊಂದು ಅಡ್ವಾಂಟೇಜು. ಪೋಸ್ಟ್ ಕಡಿಮೆ ಇದ್ದರೆ ಇದೊಂದು ಅಡ್ವಾಂಟೇಜ್ ಆಗುತ್ತೆ. ಸೊ SDA FDA ಆಯಿತು. ಮತ್ತು ತುಂಬ ಜನ ವೇಟ್ ಮಾಡ್ತಿರೋದಂದರೆ PC ಎಲ್ಲ ಪ್ರಿಪ್ರೇಷನ್ ನಡೀತಾ ಇದೆ. ಏಜ್ ರಿಲ್ಯಾಕ್ಸೇಷನ್ ಎಷ್ಟು ಕೊಡಬೇಕಂತ ಅದೊಂದಿದೆ. ಮತ್ತು ಏಜ್ ಹೆಚ್ಚಳ ಇದೆರಡಾದರೆ ಇದು ಒಂದು 3,500 ಅಂತ ಹೇಳಿದ್ದಾರೆ. ಸೊ ಇದು ಒಂದು ಕಾಲ್ಫಾರ್ಮ್ ಆಗುತ್ತೆ ನೋಡಿ. ಇನ್ನು 1 ತಿಂಗಳು 2 ತಿಂಗಳು ಅಷ್ಟೇ ವೇಟ್ ಮಾಡಬೇಕು ನೀವು, ಕಾಲ್ಫಾರ್ಮ್ ಮಾಡ್ತಾರೆ. ಮತ್ತು ಇನ್ನೊಂದು ಯಾವುದಂದರೆ PSI, ಓಕೆನಾ. PSI 600 ಪೋಸ್ಟ್ ಇದ್ದಾವೆ. ಇದರಲ್ಲಿ 300 ಅಂತ ಹೇಳಿದ್ದಾರೆ. ನೋಡಬೇಕು 300 ಮಾಡ್ತಾರೋ ಅಥವಾ ಒಟ್ಟಿಗೆ 600 ನೋಟಿಫಿಕೇಷನ್ ಒಂದೇ ಮಾಡ್ತಾರೋ ಗೊತ್ತಿಲ್ಲ. ಸೊ 300 ಈ ಥರ ಹೇಳಿದ್ದಾರೆ. ಇದೊಂದು ತುಂಬ ವೇಟಿಂಗಲ್ಲಿರೋದು. ಇದಕ್ಕೂ ಏಜ್ ರಿಲ್ಯಾಕ್ಸೇಷನ್ ಜಾಸ್ತಿ ಮಾಡಿ, ಏಜ್ ಹೆಚ್ಚಳ ಮಾಡಿ ನೋಟಿಫಿಕೇಷನ್ ಮಾಡ್ತಾರೆ. ಇದರದ್ದು ಪ್ರಿಪ್ರೇಷನ್ ನಡೆದಿದೆ, ಓಕೆನಾ. ಇದು
ಈ ಮಂತಲ್ಲಿ ಏನು ಕೋರ್ಟ್ ಆರ್ಡರ್ ಬಂತು ಮತ್ತು ಗೋರ್ಮೆಂಟ್ ಇದಕ್ಕೆ ಅನುಮತಿ ತೊಗೊಂಡ್ರೆ ಇದು ಯಾವಾಗಂದರೆ ಫೆಬ್ರವರಿ ಎಂಡ್ ಅಥವಾ ಮಾರ್ಚಲ್ಲಿ ನೋಟಿಫಿಕೇಷನ್ ಆಗುತ್ತೆ ನೋಡಿ, PSI ಇದೊಂದು. ಓಕೆನಾ. ನೆಕ್ಸ್ಟ್ ಯಾವುದಂದರೆ AEJ, ಸಿವಿಲ್, ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್ ಇದಾವಲ್ಲ, ಇದು AEJ ಇದು. ಸೊ ಇಲ್ಲಿ ಯಾವುದಂದರೆ RDPR ಅಲ್ಲಿ ನೋಟಿಫಿಕೇಷನ್ ಆಗುತ್ತೆ. RDPR ಅಲ್ಲಿ ಪ್ರಪೋಸಲ್ ಆಗಿದೆ ಇವಾಗ. ಓಕೆನಾ. ಮತ್ತು BBMPಯಲ್ಲಿ ಪ್ರಪೋಸಲ್ ಹೋಗಿರೋದಿದೆ. ಆಲ್ರೆಡಿ JE ಇದೆ, ಅಲ್ಲಿ AE ಮಾಡಿದ್ದಾರೆ. ಸೊ ಇದು JEಗೆ ಆಯಿತು. ಮತ್ತು ಇನ್ನೊಂದು ಯಾವುದಂದರೆ ಮೈನರ್ ಇರಿಗೇಷನು ಗೆಜೆಟಲ್ಲಿ ಪಾಸಾಗಿದೆ. ಸೊ ಅದು ಇನ್ನೂ ಆರ್ಥಿಕ ಇಲಾಖೆ ಅನುಮೋದನೆ ತೊಗೋಬೇಕು. ಓಕೆನಾ. ಇದೊಂದು ನೋಡಿ, AEJ ಕಾಲ್ಫಾರ್ಮ್ನೂ ಆಗುತ್ತೆ. 500 ಪೋಸ್ಟ್ದಾದರೂ ಎಲ್ಲ ಡಿಪಾರ್ಟ್ಮೆಂಟ್ ಸೇರಿ ಈ 2026ರಲ್ಲಿ ನೋಟಿಫಿಕೇಷನ್ ಮಾಡ್ತಾರೆ. ಯಾರು AEJ ಪ್ರಿಪೇರ್ ಆಗ್ತಿದ್ದೀರಲ್ಲ, ಸೊ ಅವರು ಕಂಟಿನ್ಯೂ ಮಾಡಿ. ಮತ್ತು ಇನ್ನೊಂದು ಯಾವುದಂದರೆ CTI ನೋಡಿ, ಒಳ್ಳೆ ಡಿಪಾರ್ಟ್ಮೆಂಟ್ ಇದು. KPSC ಕಂಡಕ್ಟ್ ಮಾಡುತ್ತೆ. ಲಾಸ್ಟ್ ಇಯರು 230 ಪೋಸ್ಟ್ದು ಕಾಲ್ಫಾರ್ಮ್ ಮಾಡಿದರು. ಇದು RPC ಮತ್ತು HKದಲ್ಲಿ ಒಂದು 15 ಪೋಸ್ಟ್ ಇತ್ತು. ಸೊ ಇವತ್ತು ಅವ್ರಿಗೆ ನೋಡಿರ್ಬೋದು ನೀವು, ಆರ್ಡ್ರ್ ಕಾಪಿ, ಅಪಾಯಿಂಟ್ಮೆಂಟ್ ಆರ್ಡ್ರ್ ಕೊಡೋಕ್ಕೆ ಅವ್ರದ್ದು ಡೇಟ್ ಬಿಟ್ಟಿದ್ದಾರೆ, ಯಾವ ಡೇಟಿಗೆ ಮತ್ತು ಎಲ್ಲಿ ಸ್ಥಳ ಅಂಥೇಳಿ. 2 ವರ್ಷ ಆಯಿತು. ಓಕೆನಾ. ಈ 21 ಬಂದರೆ HKದು 7ನೇ ತಾರೀಕಿಗೆ 2 ವರ್ಷ ಆಗುತ್ತೆ ಎಕ್ಸಾಮ್ ಆಗಿ. ಓಕೆನಾ. ತುಂಬ ಲೇಟ್ ಆಯಿತು ಇದು ಇಶ್ಯೂ, ಸ್ವಲ್ಪ ಇಶ್ಯೂ ಮತ್ತು ಸಿಂಧುತ್ವದಿಂದ ಸ್ವಲ್ಪ ಲೇಟ್ ಆಯಿತು. ಸೊ ಇನ್ನೂ ಸ್ವಲ್ಪ ಪೋಸ್ಟ್ ಇದ್ದಾವೆ, ಇನ್ನೂ 40-50 ಪೋಸ್ಟ್ ಏನೋ CTI ಇದ್ದಾವೆ. ಸೊ ಅದು ಪ್ರಪೋಸಲ್ ತೊಗೊಂಡು ಅದನ್ನು ಕಾಲ್ಫಾರ್ಮ್ ಮಾಡ್ತಾರೆ ಈ ವರ್ಷದಲ್ಲಿ. ಸೊ CTI ಇದೆಯಲ್ಲ, ಇದು ಸೇಮ್ ಗ್ರೂಪ್ ಸಿ ಸಿಲೆಬಸ್. ಯಾರು ಹೈಯೆಸ್ಟ್ ಗ್ರೂಪ್ ಸಿ ಸಿಲೆಬಸ್ಸಲ್ಲೇ ನೋಟಿಫಿಕೇಷನ್ ಜಾಸ್ತಿ ಆಗೋದು. ಸೊ ಕಮ್ಯುನಿಕೇಷನ್ ಚೆನ್ನಾಗಿ ಇಟ್ಕೊಳ್ಳಿ ಮತ್ತು GSನೂ ನೋಡ್ಕೊಳ್ಳಿ. ಕಮ್ಯುನಿಕೇಷನ್ ತುಂಬ ಚೆನ್ನಾಗಿ ಇಟ್ಕೊಂಡ್ರೆ ನಿಮ್ಮದು ಸ್ಕೋರ್ ಜಾಸ್ತಿ ಆಗುತ್ತೆ. ಯಾಕಂದರೆ ಎಲ್ಲ ಕಾಲ್ಫಾರ್ಮ್ ಆಗೋದು ಗ್ರೂಪ್ ಸಿ ಸಿಲೆಬಸ್ಸಲ್ಲಿ ಹೈಯೆಸ್ಟ್ ಪೋಸ್ಟ್ ಇರೋದು. ಓಕೆನಾ. ನೆಕ್ಸ್ಟ್ ಇನ್ನೊಂದು ಯಾವುದಂದರೆ ಕಂಡಕ್ಟರ್ ಎಕ್ಸಾಮ್ಸು. ಸಾರಿಗೆ ಇಲಾಖೆಯಲ್ಲಿ ಕಂಡಕ್ಟರ್ ನೋಡಿ, ಇದು ಆಗ್ತವೆ. KSRTC, BMTC ಅವಕ್ಕೂರ್ದು ನೋಟಿಫಿಕೇಷನ್ ಮಾಡ್ತಾರೆ. ಇವಾಗ ಆಲ್ರೆಡಿ ಸ್ವಲ್ಪ ಮಾಡಿದ್ದಾರೆ, ಇನ್ನೂ ಸ್ವಲ್ಪ ಇರ್ಬೋದು. ಇದೊಂದು ಸ್ವಲ್ಪ ಕಾಲ್ಫಾರ್ಮ್ ಆಗುತ್ತೆ. ಮತ್ತು ಇನ್ನೊಂದು ಯಾವುದಂದರೆ ಟೀಚರ್ಸ್ ರಿಕ್ರೂಟ್ಮೆಂಟ್ ನೋಡಿ, ಇದು ತುಂಬ ವೇಟಿಂಗಲ್ಲಿರೋದು. ಟೀಚರ್ಸ್ ರಿಕ್ರೂಟ್ಮೆಂಟು 15,000, 8,000 ಅಂತ ಹೇಳ್ತಿದ್ದಾರೆ. ಸೊ ಇದ್ರದ್ದು ಪ್ರೊಸೆಸ್ ನಡೀತಾ ಇದೆ. ಸೊ ಇವೆಲ್ಲ ಏನು ಪ್ರೊಸೆಸ್ ಮಾಡ್ತಿದ್ದಾರಲ್ಲ, ಇನ್ನು ಒಂದು 2 ತಿಂಗಳಲ್ಲಿ ನೋಟಿಫಿಕೇಷನ್ ಮಾಡೋ ತುಂಬ ಲಕ್ಷಣಗಳು ಕಾಣಿಸ್ತಾ ಇದೆ. ಓಕೆನಾ. ಇವತ್ತು ನೀವು ನ್ಯೂಸ್ ಪೇಪರಲ್ಲಿ ನೋಡಿರ್ಬೋದು, 24,300 ಹುದ್ದೆಗಳು ಆರ್ಥಿಕ ಇಲಾಖೆ ಅನುಮೋದನೆ ಆಲ್ರೆಡಿ ಕೊಟ್ಟಿದೆ. ಇದು ಮೊನ್ನೆ ವಿಂಟರ್ ಸೆಷನಲ್ಲೇ ಹೇಳಿದರು. ಸೊ ಇದರಲ್ಲಿ ಎಲ್ಲನೂ ಮಾಡಲಿಲ್ಲ ಅಂದರೂ ಒಂದು 10,000 ನೋಟಿಫಿಕೇಷನ್, 10,000 ರಿಂದ 15,000 ನೋಟಿಫಿಕೇಷನ್ ಆದ್ರೂ ಸ್ಟೂಡೆಂಟ್ಸ್ಗೆ ಹೆಲ್ಪ್ ಆಗುತ್ತೆ. ಓಕೆನಾ. ಎಲ್ಲ ಮಾಡಲಿಲ್ಲ ಅಂದರೂ 10-15 ಇವೆಲ್ಲನೂ ಮಾಡ್ತಾರೆ. ಪ್ರಪೋಸಲು ಸ್ವಲ್ಪ 1 by 1 ಆಗ್ತಿರ್ತವೆ. ಒಂದೇ ಸಲ 24,000 ಕಾಲ್ಫಾರ್ಮ್ ಆಗೋಲ್ಲ. ಸೊ 1 by 1 ಮಾಡಿದ್ರೇ ಆಗುತ್ತೆ. ನೋಟಿಫಿಕೇಷನ್ಸ್ ಇಲ್ಲ ಅಂತೇಳಿ ಸ್ಟಡಿ ಸ್ಟಾಪ್ ಮಾಡ್ತಾರಲ್ಲ, ಅದೇ ದೊಡ್ಡ ಮಿಸ್ಟೇಕ್ಸ್ ಮಾಡೋದು. ಓಕೆನಾ. ಸ್ಟಡಿ ಯಾವಾಗಲೂ ಕಂಟಿನ್ಯೂ ಇರಬೇಕು. ಯಾಕಂದರೆ ಸ್ಕೋರ್ ಎಲ್ಲ ಜಾಸ್ತಿ ಮಾಡಬೇಕಂದ್ರೆ ಸ್ಟಡಿ ಕಂಟಿನ್ಯೂ ಮಾಡ್ತಾ ಇರಬೇಕು, ಟಚ್ಚಲ್ಲಿ ಇರಬೇಕು. FD SD ಜಾಸ್ತಿ ಕಾಲ್ಫಾರ್ಮ್ ಮಾಡ್ತಾರೆ ನೋಡಿ. FD SD ಇದು KPSC ಕಡೆಯಿಂದ ಮತ್ತು KE ಕಡೆಯಿಂದ, ಎರಡೂ ಕಡೆಯಿಂದ ಆಗ್ತವೆ. KPSC ಕಡೆಯಿಂದ ಆದರೆ 1000ವರೆಗೂ ಪೋಸ್ಟ್ಗಳು ಆಗ್ತವೆ. ಓಕೆನಾ. ಇವಾಗ ಆಲ್ರೆಡಿ ಪ್ರಪೋಸಲ್ಲು ನೋಡಿರ್ಬೋದು ನೀವು, ಹೋಗಿದ್ದಾವೆ. ಮತ್ತು ಇನ್ನೂ ಸ್ವಲ್ಪ ಪ್ರಪೋಸಲ್ ತೊಗೊಂಡು ಕಾಲ್ಫಾರ್ಮ್ ಮಾಡ್ತಾರೆ ನೋಡಿ. ನಾನು ಗ್ರೂಪ್ ಸಿ ಸಿಲೆಬಸ್ ಯಾಕೆ ಹೇಳ್ತಿದ್ದೀನಿ ಅಂದರೆ, ಎಲ್ಲನೂ ಸೇಮ್ ಸಿಲೆಬಸ್ ಇರೋದು. SD, FD, VAO ಈ ಥರ ಏನಿದಾವಲ್ಲ, ಇವೆಲ್ಲ CTI ಎಲ್ಲಕ್ಕೂ ಸಿಲೆಬಸ್ ಸೇಮ್ ಇರೋದ್ರಿಂದ ಒಂದು ಓದ್ಕೊಂಡ್ರೂ ಎಲ್ಲಕ್ಕೂ ಹೆಲ್ಪ್ ಆಗುತ್ತೆ. ಓಕೆನಾ. ಈಗ ಏನು ಸಿವಿಲು, ಎಲೆಕ್ಟ್ರಿಕಲ್, ಮೆಕ್ಯಾನಿಕಲ್, AEJ ಓದ್ತಾರಲ್ಲ, ಅವ್ರಿಗೆ ಸ್ವಲ್ಪ ಪ್ರಾಬ್ಲಮ್ ಆಗೋದು. ಯಾಕಂದರೆ ಅವ್ರು ಟೆಕ್ನಿಕಲ್ಲು ಓದಬೇಕು, ವಿತ್ ಈ ಕಡೆ ಕಮ್ಯುನಿಕೇಷನ್ ಪೇಪರ್ ಡಬಲ್ ಆಗುತ್ತೆ. ಓನ್ಲಿ ಯಾರು PC ಓದೋರ್ದು ಒಂದೇ ಪೇಪರ್ ಇರುತ್ತೆ. ಗ್ರೂಪ್ ಸಿ ಓದ್ತಿರ್ತೀರಲ್ಲ, ಅವ್ರಿಗೆ ತುಂಬ ಹೆಲ್ಪ್ ನೋಡಿ. ಯಾಕಂದರೆ ಎಲ್ಲನೂ ಅದೇ ಸಿಲೆಬಸ್ ಇರೋದ್ರಿಂದ ಈಸಿಯಾಗಿ ಕ್ರ್ಯಾಕ್ ಮಾಡ್ಬೋದು. ಮತ್ತು PDO ಕೇಳ್ತಿದ್ರಿ, PDO ಆಗೋದು ಡೌಟು ಇವಾಗ. ಯಾಕಂದರೆ ಇನ್ನೂ ಅದರದ್ದೇ ಪ್ರೊಸೆಸ್ ಮುಗಿಸ್ಬೇಕಂದ್ರೆ ಇನ್ನೂ ಇದೊಂದು ವರ್ಷ ತೊಗೊಂಡ್ಬಿಡ್ತಾರೆ ಅನಿಸುತ್ತೆ. ಓಕೆನಾ. PDOದು ಇನ್ನೂ ಸ್ವಲ್ಪ ಲೇಟ್ ಆಗುತ್ತೆ. PDOದೇನು ಗೊತ್ತಿಲ್ಲ ಮಾಹಿತಿ. ನೀವೇನು ಫಾಲೋ ಮಾಡಬೇಕಂದ್ರೆ ಕರೆಕ್ಟಾಗಿ ಮ್ಯಾಗ್ಝಿನ್ಸ್ನ ಓದಬೇಕು, ಕರೆಕ್ಟಾಗಿ ಕರೆಂಟ್ ಅಫೇರ್ಸ್ ಮ್ಯಾಗ್ಝಿನ್ಸ್ನ ಓದಬೇಕು. ಇದು ಇಂಪಾರ್ಟೆಂಟು ಮ್ಯಾಗ್ಝಿನ್ಸ್. ಯಾಕಂದರೆ ಕರೆಂಟ್ ಅಫೇರ್ಸ್ ಮೇಲೆ ಜಾಸ್ತಿ ಕ್ವಶನ್ಸ್ ಬರುತ್ತಿರೋದ್ರಿಂದ. ಮತ್ತು ಸ್ಟ್ಯಾಂಡರ್ಡ್ದು 6 to 10th ಬುಕ್ಸನ್ನ ಓದ್ಕೊಳ್ಳಿ. ಇನ್ನೂ ಒಂದು ಸಲ ಟೈಮ್ ಇನ್ನೂ ತುಂಬ ಇದೆ, 2-3 ತಿಂಗಳು 4 ತಿಂಗಳಿದೆ. ಇನ್ನು KPSC ಕಾಲ್ಫಾರ್ಮ್ ಮಾಡಿ ಇನ್ನು ಎಕ್ಸಾಮ್ ಮಾಡಬೇಕಂದ್ರೆ ಇನ್ನೂ ಸ್ವಲ್ಪ ಲೇಟ್ ಆಗುತ್ತೆ. ಸೊ ಅಷ್ಟೊತ್ತಿಗೆ ನೀವು 6 to 10th ಬುಕ್ಸ್ ಅದು 12thವರೆಗೂ ಓದ್ಕೊಳ್ಳಿ. ಮತ್ತು ಆಮೇಲೆ ಸ್ಟ್ಯಾಂಡರ್ಡ್ ಆಥರ್ ಬುಕ್ಸ್ನ ತೊಗೊಳ್ಳಿ. ನಾನು ಒಂದು ವಿಡಿಯೋನೇ ಮಾಡಿದ್ದೀನಿ ನೋಡಿ, ನನ್ನ ಕಡೆ ನಾನು ಯಾವ ತೊಗೊಂಡು ಓದಿದ್ದೆ ಅಂತೇಳಿ. ಸೊ ಆ ಬುಕ್ಸ್ನೆಲ್ಲ ಕಲೆಕ್ಟ್ ಮಾಡಿಕೊಂಡು ವಾಪಸ್ಸು ರಿವಿಷನ್ನು ಚೆನ್ನಾಗಿ ಮಾಡ್ಕೊಳ್ಳಿ. ಒಂದು ಬುಕ್ಸ್ನ 4-5 ಸಲ 5-6 ಸಲ ಈ ಥರ ಓದ್ಕೊಳ್ಳಿ. ತುಂಬ ಡಿಪಾರ್ಟ್ಮೆಂಟಿಂದ ಕಾಲ್ಫಾರ್ಮ್ ಆಗ್ತವೆ ಇವಾಗ. ಲೇಬರ್ ಡಿಪಾರ್ಟ್ಮೆಂಟ್ ಏನೇನು ನೋಡಿ, ಲೇಬರ್ ಡಿಪಾರ್ಟ್ಮೆಂಟ್ ಇದೆ, ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟಿಂದ ಕಾಲ್ಫಾರ್ಮ್ ಇದೆ. ಓಕೆನಾ. ರೆವೆನ್ಯೂ ಡಿಪಾರ್ಟ್ಮೆಂಟ್ ಇದೆ, ರೆವೆನ್ಯೂ ಡಿಪಾರ್ಟ್ಮೆಂಟು.
RDPR ಅಲ್ಲಿ ಕಾಲ್ಫಾರ್ಮ್ ಇದೆ, ರೂರಲ್ ಪಂಚಾಯತ್ ರಾಜ್ ಒಳಗಡೆ. ಸೊ ಮತ್ತು ಕಮರ್ಷಿಯಲ್ ಟ್ಯಾಕ್ಸ್, ಅದು ಕಮರ್ಷಿಯಲ್ ಡಿಪಾರ್ಟ್ಮೆಂಟ್ ಒಳಗೂ ಕಾಲ್ಫಾರ್ಮ್ ಇದೆ. ಈ ಎಲ್ಲ ಡಿಪಾರ್ಟ್ಮೆಂಟಿಂದನೂ ಕಾಲ್ಫಾರ್ಮ್ ಮಾಡ್ತಾರೆ. ಓಕೆನಾ. ಆರ್ಥಿಕ ಇಲಾಖೆ ಕೊಟ್ಟಿರೋ ಅನುಮೋದನೆಯಲ್ಲಿ ಎಲ್ಲ ಡಿಪಾರ್ಟ್ಮೆಂಟು ಇದ್ದಾವೆ. ಸೊ ಯಾರ್ಯಾರು ಡಿಪಾರ್ಟ್ಮೆಂಟಿಗೆ ಯಾರ್ಯಾರು ಓದ್ತಿದ್ದೀರಲ್ಲ, ಸೊ ಯಾವ ಪೋಸ್ಟಿಗೆ ಓದ್ತಿದ್ದೀರಲ್ಲ ಓದಿ. ಎಲ್ಲದರಲ್ಲೂ SDA FDA ಕಾಲ್ಫಾರ್ಮ್ ಆದರೂ ಎಲ್ಲ ಸೇರಿಸಿ ಒಂದು ಎಕ್ಸಾಮ್ ಈ ಥರ ಮಾಡ್ತಿರ್ತಾರೆ. ಓಕೆನಾ. ಅದು ಥ್ಯಾಂಕ್ ಯು ಫ್ರೆಂಡ್ಸ್.